ಇನ್ನೊಂದೇನು ಅಂತ ಹೇಳಿದ್ರೆ, ಈಗ ಹಾಬೀಸ್ ಅಂತ ಅಂದರೆ ನೀವು ಸ್ಪೋರ್ಟ್ಸ್ ಮ್ಯಾನ್ ಅಂತ ಹೇಳಿದ್ರಿ, ತುಂಬ ಚಂದ ಆಟಗಾರ ಅಂತ ನಮಗೆ ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗಲೇ ಎಲ್ರಿಗೂ ಪ್ರೂವ್ ಮಾಡಿದ್ದೀರಾ. ಸೊ ಇದನ್ನು ಬಿಟ್ಟು ನಿಮ್ಮ ಹಾಬೀಸ್ ಅಂದರೆ ಯಾವ ಥರ ಇದೆ, ಯಾವುದಿದೆ? ಮೇಡಮ್, ನಾನು ಒಳ್ಳೆ ಕುಕ್ ಮಾಡ್ತೀನಿ. ನನಗೆ ಫುಡ್ ಅಂದರೆ ಭಾಳ ಇಷ್ಟ. ಅಡುಗೆಯಲ್ಲಿ ನಾನು ವೆರೈಟಿ ಅಡುಗೆನ ಟ್ರೈ ಮಾಡ್ತಾ ಇರ್ತೀನಿ. ಅದು ಬಿಟ್ಟರೆ ನನಗೆ ಲಾಂಗ್ ಡ್ರೈವ್ ಹೋಗೋದು ತುಂಬ ಇಷ್ಟ. ಅದು ಬಿಟ್ಟರೆ ಒಳ್ಳೆ ಹಾಡುಗಳನ್ನ, ಹಳೆ ಹಾಡುಗಳನ್ನ ಕೇಳೋಕ್ಕೆ ತುಂಬ ಇಷ್ಟ ಆಗುತ್ತೆ. ಹಾಡು ಬರೀ ಕೇಳ್ತೀರಾ ಅಥವಾ ಹಾಡು ಆಡೋಕ್ಕೂ ಯಾವತ್ತಾದ್ರೂ ಟ್ರೈ ಮಾಡ್ತೀನಿ, ಬಟ್ ಹಾಡಕ್ಕೆ ಬರಲ್ಲ. ಟ್ರೈ ಮಾಡಿ. ಸೊ ಯಾವಾಗಲೂ ತುಂಬ ಖುಷಿಯಾಗಿದ್ದಾಗ ಒಂದು ಗುನ್ಗುವಂಥ ಸಾಂಗ್ ಯಾವುದು ನೀವು ಹಾಗಿದ್ರೆ? ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ ಅಂತ ಒಂದು ಹಾಡು ಬರುತ್ತೆ. ಅಂದರೆ ಮಾಡಿ ತುಂಬ ಚಂದ ಹೇಳ್ತಿದ್ದೀರಾ. ಬರಲ್ಲ ಮೇಡಮ್ ಹಾಡು ಆ್ಯಕ್ಚುಲಿ. ಅಂದರೆ ಚುಕ್ಕಿ ತಾರೆ ಅಂತ ಹೇಳ್ಬಿಟ್ಟು ಒಂದು ರಂಗೋಲಿಯಿಂದ ಒಂದು ಹಾಡು ಬರುತ್ತೆ. ಆ ಹಾಡು ನಂಗೆ ತುಂಬ ಇಷ್ಟ. ಯಾಕಂದರೆ ಒಂದು ಮನಸ್ಸು ಯಾವ ಥರ ಕೂಡುತ್ತೆ ಅಂದರೆ, ಒಂದೊಂದು ರಂಗೋಲಿ, ಒಂದೊಂದು ಚುಕ್ಕಿ ಇಟ್ಟು ರಂಗೋಲಿ ಯಾವ ಥರ ಬಿಡಿಸ್ತಾರೆ, ಒಂದು ಮನಸ್ಸು ಕೂಡ ಅದೇ ಥರ ಮೇಡಮ್. ಒಂದೊಂದು ಚುಕ್ಕಿನೂ ಒಬ್ಬ ವ್ಯಕ್ತಿತ್ವಗಳಿರುತ್ತೆ. ಆ ಎಲ್ಲ ವ್ಯಕ್ತಿತ್ವಗಳು ಕೂಡಿದಾಗಲೇ ಒಂದು ರಂಗೋಲಿ ಚೆನ್ನಾಗಿ ಬರೋದು. ಅದೇ ಥರ ನಾನು ಯಾವತ್ತೂ ಜೀವನದಲ್ಲಿ ತಿಳ್ಕೊತೀನಿ, ರಂಗೋಲಿ ಯಾವ ಥರ ಒಂದೊಂದು ಚುಕ್ಕಿ ಇಟ್ಟು ರಂಗೋಲಿನ ಅಷ್ಟು ಚೆಂದ ಬಿಡಿಸ್ತಾರೆ, ನಮ್ಮ ಜೀವನನೂ ಕೂಡ ಆ ರಂಗೋಲಿ ಥರನೇ. ಒಂದೊಂದು ವ್ಯಕ್ತಿಗಳು, ಒಬ್ಬೊಬ್ಬರು ಬರೋ ಒಂದೊಂದು ವ್ಯಕ್ತಿಗಳು ಒಂದೊಂದು ಚುಕ್ಕಿ ಥರ ಎಲ್ಲರೂ ಸೇರಿದಾಗಲೇ ಅದು ರಂಗೋಲಿ ಫುಲ್ಫಿಲ್ ಆಗುತ್ತೆ. ಆ ಥರ ನಾನು ಆ ಹಾಡನ್ನ ಯಾವಾಗಲೂ ನಾನು ನೆನೆಸ್ಕೋತಾ ಇರ್ತೀನಿ ಮೇಡಮ್. ಈಗ ಗೌಡ್ ಸುರೇಶ್ ಅವರು ತುಂಬ ಚಂದ ಅಡುಗೆ ಮಾಡ್ತಾರಂತೆ, ಅದರಲ್ಲೂ ನಾನ್ ವೆಜ್ ಅಂದರೆ ಅವ್ರಿಗೆ ತುಂಬ ಇಷ್ಟ. ಹಾಗೆ ವೆಜ್ ಅಂದರೆ ತುಂಬ ಇಷ್ಟ ಅಂತೆ. ಅದರಲ್ಲಿ ವೆರೈಟಿ ಡಿಶಸ್ನ ಮಾಡ್ತೀರಾ. ಆ ಟೇಸ್ಟ್ ಯಾರು ಮಾಡಿ ಅದನ್ನು ಪಾಸ್ ಮಾಡುವಂಥದ್ದು ಯಾರು? ವೈಫ್ ಮಾಡ್ತಾರೆ. ಯಾರಿಗೆ ಫಸ್ಟ್ ಕೊಡ್ತೀರಾ ನೀವು ಮಾಡಿರೋ ಅಡುಗೆನ? ಮೇಡಮ್, ನಾನು ಒಬ್ಬನೇ ಇದ್ದಾಗ ಅಡುಗೆ ಮಾಡೋಕ್ಕೆ ಭಾಳ ಇಷ್ಟ ಆಗುತ್ತೆ ನನಗೆ. ನಾನು ಅಡುಗೆ ಮಾಡಿದಾಗ ನನ್ನ ಸ್ನೇಹಿತರುಗಳ ಜೊತೆಗೆ ಇರ್ತಾರೆ. ಮನೇಲಿದ್ದಾಗ ನನ್ನ ವೈಫು ಟೇಸ್ಟ್ ಮಾಡ್ತಾರೆ. ಅವರೆಲ್ಲ ಎಲ್ಲರೂ ಇಷ್ಟಪಡ್ತಾರೆ. ನಾನು ಮಾಡಿದ ಅಡುಗೆ ಯಾರು ಇಷ್ಟ ಆಗಲ್ಲ ಅಂತ ಹೇಳೋದೇ ಇಲ್ಲ. ಬಿಗ್ ಬಾಸ್ ಮನೇಲೂ ಕೂಡ ಅಷ್ಟೇ, ಪ್ರತಿಯೊಬ್ಬರು ಕಾಮೆಂಟ್ ಮಾಡ್ತಿದ್ದಾರೆ. ಹಾಗಿದ್ರೆ ನಿಮ್ಮ ಹೆಂಡತಿ ಪುಣ್ಯ ಮಾಡಿದ್ದಾರೆ. ಸೊ ಚಂದ ಅಡುಗೆ ಮಾಡ್ತಾರಂತೆ, ಅಡುಗೆ ಮಾಡಿ ಹೆಂಡತಿಗೆ ಬಡಿಸ್ತಾರಂತೆ. ಸೂಪರ್. ಅಂದರೆ ನನ್ನ ಫ್ರೀ ಟೈಮಲ್ಲಿ ನನಗೆ ಯಾವಾಗ ಮಾಡಬೇಕು ಅಂತ ಅನಿಸುತ್ತೆ, ನನಗೊಂದು ಒಳ್ಳೆ ಆ ಮೂಡ್ ಇದ್ದಾಗ, ನಾನು ಮಾಡಬೇಕು ಅಂತ ಅನ್ನಿಸಿದಾಗ ನಾನು ಅಡುಗೆ ಮಾಡ್ತೀನಿ.